ನಮಸ್ತೆ ಸ್ನೇಹಿತರೆ, ಪದ್ಮಾಸ್ ತಿಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬ್ರೋಕಲಿಯಿಂದ ಪಲ್ಯ ಮಾಡ್ತಾ ಇದ್ದೀನಿ. ಈ ಪಲ್ಯ ನನಗೆ ನನ್ನ ಕಸಿನ್ ಅನುರಾಧ ಅಕ್ಕ ಅವ್ರು ಹೇಳ್ಕೊಟ್ಟಿದ್ರು. ಅವ್ರ ಮನೆಗೆ ಹೋದಾಗ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ನೀರು ಸೇರಿಸಿದ್ದೀನಿ. ಬಿಡಿಸಿದ ಬ್ರೋಕೊಲಿನ ಹಾಕಿದ್ದೀನಿ. 1 ಸ್ಪೂನ್ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 2 ನಿಮಿಷ ಕಾಲ ಕುದಿಸಬೇಕು. ಹೀಗೆ ಮಾಡುವುದರಿಂದ ಬ್ರೋಕೊಲಿಯಲ್ಲಿ ಹುಳುಗಳು ಇದ್ರೆ ಹೋಗುತ್ತೆ. ಇವಾಗ ಕುದ್ದಿದೆ, ಇದನ್ನು ಸೋಸಿ ಪಕ್ಕದಲ್ಲಿ ಇಟ್ಕೋತೀನಿ. ನೆಕ್ಸ್ಟು ತರಕಾರಿ ಯಾವ್ದು ಬೇಕೋ ಅದು ಹೆಚ್ಕೋತಾ ಇದ್ದೀನಿ. ಮೊದಲಿಗೆ 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಮಧ್ಯಕ್ಕೆ ಸೀಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. 1 ದೊಡ್ಡ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಬಾಣಲೆ ಇಟ್ಟು 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಕಟ್ ಮಾಡಿದ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು 2 ನಿಮಿಷ ಕಾಲ ಹುರ್ಕೋತಿದ್ದೀನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾನು ಹುರ್ಕೋತೀನಿ. ಈರುಳ್ಳಿಯಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇರುತ್ತೆ. ಇದು ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಇವಾಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ನೆಕ್ಸ್ಟು ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಿದ್ದೀನಿ. ಇದನ್ನು 1 ನಿಮಿಷ ಕಾಲ ಹುರಿತಿದ್ದೀನಿ. ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅಡಿಗೆಗೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಹೆಚ್ಚಿರೋ ದಪ್ಪ ಮೆಣಸಿನಕಾಯಿನ ಸೇರಿಸ್ಕೊತಿದ್ದೀನಿ. ಇದನ್ನು 1 ನಿಮಿಷ ಅಥವಾ 2 ನಿಮಿಷ ಕಾಲ ಹುರ್ಕೋತಿದ್ದೀನಿ. ದಪ್ಪ ಮೆಣಸಿನಕಾಯಿನಲ್ಲಿ ಕಬ್ಬಿಣದ ಅಂಶ ಮತ್ತು ವಿಟಮಿನ್ಗಳು ಹೆಚ್ಚಾಗಿರುತ್ತೆ ಮತ್ತು ಇದು ಅಮೇರಿಕ ಮೂಲದ ತರಕಾರಿ. ಕ್ಯಾಪ್ಸಿಕಮ್ನ ಈಸಿಯಾಗಿ ಬೇಯಿಸ್ಬೋದು. ನೆಕ್ಸ್ಟು ಹೆಚ್ಚಿರೋ ಟೊಮೆಟೋನ ಹಾಕೋತಿದ್ದೀನಿ. ಇದನ್ನು 2 ನಿಮಿಷ ಕಾಲ ಹುರ್ಕೋತಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಟೊಮೆಟೊಗಳಲ್ಲೂ ಸಹ ವಿಟಮಿನ್ ಸಿ, ಪೊಟ್ಯಾಷಿಯಂ, ವಿಟಮಿನ್ ಕೆ ಮತ್ತು ಫೈಬರ್ನಂತಹ ಪೋಷಕಾಂಶಗಳು ತುಂಬ ಇರುತ್ತೆ. ಟೊಮೆಟೊ ಸಹ ಮಧ್ಯ ಅಮೇರಿಕ ಮೂಲದ ತರಕಾರಿ. ಎಲ್ಲ ತರಕಾರಿಗಳು ಬೆಂದಿದೆ. ಇವಾಗ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. 1 ನಿಮಿಷ ಕಾಲ ಮಸಾಲೆ ಎಲ್ಲ ಬೇಯಬೇಕು. ಮಸಾಲೆ ಎಲ್ಲ ಅಡಿಗೆಯ ರುಚಿ ಮತ್ತು ಪರಿಮಳವನ್ನು ಹೆಚ್ಚಿಸುತ್ತದೆ. ಇವಾಗ ಎಲ್ಲ ಒಂದಕ್ಕೊಂದು ಬೆರೆತ್ಕೊಂಡು ಮಸಾಲೆ ಎಲ್ಲ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಬ್ರೋಕೊಲಿನ ಸೇರಿಸಿದ್ದೀನಿ. ಇದನ್ನು ಸಹ 2 ನಿಮಿಷ ಕಾಲ ಹುರ್ಕೋತೀನಿ. ಎಲ್ಲ ಮಸಾಲೆಯು ಬ್ರೋಕೊಲಿಗೆ ಅಂಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ರೋಕೊಲಿಯಲ್ಲಿ ವಿಟಮಿನ್ಗಳು ಮತ್ತು ಫೈಬರ್ನಂತಹ ಅಂಶಗಳು ಹೆಚ್ಚಾಗಿರುತ್ತೆ ಮತ್ತು ಇದು ಇಟಲಿ ಮೂಲದ ತರಕಾರಿಯಾಗಿದ್ದು ನಮ್ಮ ದೇಹಕ್ಕೆ ಇದು ತುಂಬ ಒಳ್ಳೆಯದು. ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ದೀನಿ. ಬ್ರೋಕೊಲಿ ಪಲ್ಯ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಫೈಬರ್ ಅಂತಹ ಅಂಶ ಹೆಚ್ಚಾಗಿ ಸಿಗುತ್ತೆ. ಮಕ್ಕಳುಗಳಿಗೆ ಬ್ರೋಕೊಲಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೂಪರ್ ಆಗಿ ಡಿಲಿಷಿಯಸ್ ಆಗಿ ಬ್ರೋಕೊಲಿ ಪಲ್ಯ ರೆಡಿ ಆಯಿತು. ಕಲರ್ಫುಲ್ ಆಗಿ ಕಾಣಿಸ್ತಿದೆ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ಬ್ರೋಕೊಲಿ ಪಲ್ಯ ರೆಡಿ ಆಯಿತು. ಇದನ್ನು ಎಷ್ಟು ಬೇಗ 10 ನಿಮಿಷದಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.